ಶ್ರೀಗುರುಭ್ಯೋ ನಮಃ ಹರಿ ಓಂ. ಸರ್ವತಂತ್ರಸ್ವತಂತ್ರಾಯ ಸದಾತ್ಮಾದ್ವೈತರೂಪಿಣೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತಗುರವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನಮೋ ನಮಃ ಶಂಕರಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ಅಧ್ಯಾತ್ಮ ಪ್ರಿಯರು, ಮುಮುಕ್ಷ ಸಾಧಕರು, ಮೇಲಾಗಿ ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಶಂಕರ ಭಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಕಾಲ ಕ್ರಿಸ್ತಶಕ 8ನೇ ಶತಮಾನ, ಈಗ 21ನೇ ಶತಮಾನ. ಸುಮಾರು 15 ಶತಮಾನಗಳ ಹಿಂದೆ ಭಗವತ್ಪಾದ ಶಂಕರಾಚಾರ್ಯರು ಅವತಾರವನ್ನು ಮಾಡಿ ಲೋಕ ಕಲ್ಯಾಣ ಮಾಡಿರುವಂಥ ಮಹಾತ್ಮರು. ಅಂಥ ಶಂಕರಾಚಾರ್ಯರನ್ನು ಕುರಿತು ಸಹಸ್ರಾರು ಜನ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು, ಯತಿಗಳು, ಕವಿಗಳು ಶಂಕರಾಚಾರ್ಯರನ್ನು ಸ್ತೋತ್ರ ಮಾಡಿದ್ದಾರೆ. ಸಹಸ್ರಾರು ಶ್ಲೋಕಗಳಿವೆ. ಇಂದು ನಾನು ಆ ಶ್ಲೋಕಗಳ ಪೈಕಿ ಒಂದು ಶಂಕರ ಸ್ತುತಿ ರೂಪವಾದ ಶ್ಲೋಕವನ್ನು ಆರಿಸಿಕೊಂಡು ಶಂಕರಾಚಾರ್ಯರ ಮಹಿಮೆಯನ್ನು ಹೇಳ್ತೇನೆ. ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತರೂಪಿಣೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಒಬ್ಬ ಮಹಾತ್ಮರು, ಒಬ್ಬ ಸದ್ಗುರು ಭಕ್ತರು ಶಂಕರಾಚಾರ್ಯರನ್ನು ಕುರಿತು ರಚನೆ ಮಾಡಿರುವಂಥ ಒಂದು ಶ್ಲೋಕವಿದು. ಮತ್ತೊಮ್ಮೆ ಶ್ಲೋಕವನ್ನು ರಿಪೀಟ್ ಮಾಡ್ತೇನೆ, ಬರ್ಕೊಂಡು ಗಟ್ಟಿ ಮಾಡಿಬಿಡಿ, ಚೆನ್ನಾಗಿದೆ. ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತರೂಪಿಣೇ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಸರ್ವತಂತ್ರ ಸ್ವತಂತ್ರಾಯ ಸದಾ ಆತ್ಮಾದ್ವೈತರೂಪಿಣೆ. ಸದಾತ್ಮಾದ್ವೈತರೂಪಿಣೆ ಒಂದೇ ಪದ. ಸತ್ ಆತ್ಮ ಸದಾತ್ಮ. ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. 6 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ವೇದಾಂತ ಗುರವೇ ಶ್ರೀಮತೆ ಶಂಕರಾರ್ಯಾಯ ನಮಃ. ವೇದಾಂತ ಗುರುಗಳಾಗಿರುವ, ನಿಜವಾಗಿ ವೇದಾಂತ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು ಅಂದರೆ ಶಂಕರಾಚಾರ್ಯರನ್ನು ಅಧ್ಯಯನ ಮಾಡಬೇಕು. ಈಗ ನಮಗೆ ಶಂಕರಾಚಾರ್ಯ ಸಿಗ್ತಾ ಇಲ್ವಲ್ಲ ಅಂದರೆ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಈಗಲೂ ಕೂಡ ಮುಮುಕ್ಷುಗಳಿಗೆ ಬದುಕಿದ್ದಾರೆ. ಯಾವ ರೂಪದಿಂದ? ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳ ರೂಪದಿಂದ. ಶಂಕರಾಚಾರ್ಯರೇ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು,
ಪ್ರಸ್ಥಾನತ್ರಯ ಶಾಂಕರ ಭಾಷಾ ಗ್ರಂಥಗಳೇ ಶಂಕರಾಚಾರ್ಯರು. ಹೀಗೆ ವೇದಾಂತ ಗುರವೇ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಜೀರ್ಣಿಸಿಕೊಂಡು ಅನುಭವದಲ್ಲಿ ಕಂಡು ಅಂಥ ವೇದಾಂತ ಶಾಸ್ತ್ರವನ್ನು ಮುಮುಕ್ಷು ಜನಗಳಿಗೆ ಬೋಧನೆ ಮಾಡುತ್ತಿರುವಂಥ ವೇದಾಂತ ಗುರುಗಳು ವೇದಾಂತ ಆಚಾರ್ಯರು ಎಂದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಇಂಥ ವೇದಾಂತ ಗುರುಗಳಾಗಿರುವ ಶಂಕರಾಚಾರ್ಯಾಯ ನಮಃ. ಯಾರವರು? ಶ್ರೀಮತೆ ಶಂಕರಾರ್ಯಾಯ ಶ್ರೀಮಾನ್ ಶಂಕರ. ಶ್ರೀ ಎನ್ನುವ ಮಾತಿಗೆ ಸಂಪತ್ತು, ಬ್ರಹ್ಮವಿದ್ಯಾ ಸಂಪತ್ತಿನಿಂದ ವಿರಾಜಮಾನರಾಗಿರುವ, ಮೋಕ್ಷಶ್ರೀಯಿಂದ ಯಾವಾಗಲೂ ಮೆರೆಯುತ್ತಿರುವ ಮೋಕ್ಷನಿಷ್ಠರಾದ ಬ್ರಹ್ಮವಿದ್ಯಾನಿಷ್ಠರಾದ ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಗೆ ನಮಸ್ಕಾರ. ಇವರ ಮಹಿಮೆ ಏನು? ಎರಡು ವಿಶೇಷಣ. ಎಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಂತ ಕೇಳಿದರೆ, ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತ ರೂಪಿಣೇ. ಸರ್ವತಂತ್ರ ಸ್ವತಂತ್ರ ಭಗವಾನ್ ಶ್ರೀಮಾನ್ ಶಂಕರ. ಸರ್ವತಂತ್ರ ಸ್ವತಂತ್ರ ಇದೊಂದು ಪ್ರಸಿದ್ಧವಾದ ವಿಶೇಷಣ. ಸರ್ವ ಎಲ್ಲ, ತಂತ್ರ ಶಾಸ್ತ್ರಗಳಲ್ಲಿ ಸ್ವತಂತ್ರರಾಗಿರುವಂಥವರು ಶಂಕರಾಚಾರ್ಯರು. ಎಷ್ಟು ದರ್ಶನಗಳು ಉಂಟೋ, ಎಷ್ಟು ಶಾಸ್ತ್ರಗಳು ಉಂಟೋ, ಎಷ್ಟು ವೇದಗಳು ಆಗಮಗಳು ಪುರಾಣಗಳು ಉಂಟೋ ಎಲ್ಲದರಲ್ಲಿಯೂ ಭಗವಾನ್ ಶಂಕರರು ಸ್ವತಂತ್ರರು. ಎಲ್ಲವೂ ತಿಳಿದಿದೆ. ಶಂಕರರಿಗೆ ತಿಳಿಯದೇ ಇರುವಂಥ ವಿಚಾರವೇ ಇಲ್ಲ. ಆದ್ದರಿಂದಲೇ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಇಡೀ ಜಗತ್ತಿಗೆ ಆತ್ಮಜ್ಞಾನ ಸಂದೇಶವನ್ನು ಅನುಗ್ರಹ ಮಾಡಿರುವಂಥ ಸರ್ವಜ್ಞ ಸದೃಶರು ಭಗವಾನ್ ಶಂಕರರು. ಪೂರ್ವಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ, ಕಾಪಿಲ ಸಾಂಖ್ಯ ದರ್ಶನ, ಪಾತಂಜಲ ಯೋಗ ದರ್ಶನ, ಅನಂತರ ಗೌತಮರ ನ್ಯಾಯ ದರ್ಶನ, ಕಣಾದರ ವೈಶೇಷಿಕ ದರ್ಶನ, ಬೃಹಸ್ಪತಿಗಳ ನಾಸ್ತಿಕ ದರ್ಶನ, ಎಲ್ಲ ದರ್ಶನಗಳನ್ನು ಶಂಕರಾಚಾರ್ಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅದ್ವೈತ ವೇದಾಂತ ದರ್ಶನಕ್ಕೆ ವಿರೋಧಿಗಳಾಗಿರುವ ಎಲ್ಲ ದಾರ್ಶನಿಕರನ್ನು ಖಂಡನೆ ಮಾಡಿದ್ದಾರೆ. ಜೊತೆಗೆ ವ್ಯಾಕರಣ, ತರ್ಕ ಮತ್ತು ಅಲಂಕಾರ ಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಆಯುರ್ವೇದ ಎಲ್ಲವನ್ನೂ ಸರ್ವತಂತ್ರ ಸ್ವತಂತ್ರಾಯ. ಬಲ್ಲವರು ಮಾತ್ರವಲ್ಲ, ಸ್ವತಂತ್ರರು. ತಾರ್ಕಿಕರ ಬಗ್ಗೆ ಶಂಕರಾಚಾರ್ಯರು ಹೇಳಿದ್ದೇ ತಾರ್ಕಿಕರ ಸಿದ್ಧಾಂತ. ಮೀಮಾಂಸಾ ದರ್ಶನದ ಬಗ್ಗೆ ಶಂಕರಾಚಾರ್ಯರು ಏನು ಅನುವಾದ ಮಾಡುತ್ತಾರೋ ಅದು ಪೂರ್ವಮೀಮಾಂಸಕರ ಸಿದ್ಧಾಂತ. ಪೂರ್ವಮೀಮಾಂಸಾ ದರ್ಶನ ಅತ್ಯಂತ ವಿಸ್ತಾರವಾದ, ದೊಡ್ಡದಾದ, ಹಿರಿದಾದ ದರ್ಶನ. ಜೈಮಿನಿ ಆಚಾರ್ಯರಿಂದ ಸೂತ್ರಗಳು, ಶಬರಸ್ವಾಮಿಗಳಿಂದ ಭಾಷ್ಯ, ಕುಮಾರಿಲ ಭಟ್ಟರು, ಪ್ರಭಾಕರ ಮಿಶ್ರರ ವಾರ್ತಿಕ, ಇದೆಲ್ಲವನ್ನೂ ಭಗವತ್ಪಾದ ಶಂಕರಾಚಾರ್ಯರು ಅರ್ಥ ಮಾಡಿಕೊಂಡು ಅವರ ಸಿದ್ಧಾಂತವನ್ನು ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ. ಕರ್ತೃತಂತ್ರ ಸಾಧನಗಳಿಂದ ಮೋಕ್ಷವಿಲ್ಲ. ಇಡೀ ಪೂರ್ವಮೀಮಾಂಸಾ ದರ್ಶನವೆಲ್ಲ ವಿಧಿ ಪ್ರತಿಷೇಧ ರೂಪವಾದದ್ದು. ಇದನ್ನು ಮಾಡು, ಇದನ್ನು ಬಿಡು ಅಂತ ಹೇಳುತ್ತೆ. ಇದು ವೇದಾಂತವಲ್ಲ. ವೇದಾಂತದಲ್ಲಿ ಮಾಡುವುದನ್ನಾಗಲಿ ಬಿಡುವುದನ್ನಾಗಲಿ ಹೇಳಿಲ್ಲ. ಇರುವುದನ್ನು ಇರುವಂತೆ ತಿಳಿಸುವ ದರ್ಶನವೇ ವೇದಾಂತ ದರ್ಶನ ಎನ್ನುವುದನ್ನು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಸರ್ವತಂತ್ರ ಸ್ವತಂತ್ರರು. ತಾವು ಮಾತ್ರ ಸದಾತ್ಮಾದ್ವೈತ ರೂಪಿಣಿ. ಸತ್ ಆತ್ಮ ಅದ್ವೈತ ರೂಪಿಣಿ. ಯಾವಾಗಲೂ ಸತ್ಸ್ವರೂಪವಾದ ಆತ್ಮನೇ ಅದ್ವೈತ ತತ್ವ. ಅದ್ವೈತಂ ಬ್ರಹ್ಮಾಹಮಸ್ಮಿ, ಅಹಮೇವ ಬ್ರಹ್ಮಾಸ್ಮಿ. ಈ ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಈ ಆತ್ಮನು ಅದ್ವೈತ ಸ್ವರೂಪನಾಗಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡಿದ್ದವರು ಮಾತ್ರವಲ್ಲ,
ಉಪದೇಶ ಮಾಡುತ್ತಿದ್ದಂಥವರು ಮಾತ್ರವಲ್ಲ, ಸದಾತ್ಮಾದ್ವೈತ ರೂಪಿಣಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಅದ್ವೈತ ಬ್ರಹ್ಮಾತ್ಮ ಸ್ವರೂಪರಾಗಿದ್ದರು. ಅವರ ಜೀವನವೆಲ್ಲವೂ ಕೂಡ ಬ್ರಹ್ಮನಿಷ್ಠೆಯಾಗಿತ್ತು. ಏನು ಮಾಡಿದರು, ಏನು ಮಾತನಾಡಿದರು ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ, ವ್ಯಾವಹಾರಿಕ ದೃಷ್ಟಿಯಿಂದಲೇ ಹೊರತು ಅವರು ಅದ್ವೈತಾತ್ಮ ತತ್ವನಿಷ್ಠರಾಗಿದ್ದಂಥ ಬ್ರಹ್ಮಜ್ಞಾನಿ ಪುಂಗವರು. ಇಂಥ ಶಂಕರಾಚಾರ್ಯರಿಗೆ ನಾವೇನು ಮಾಡ್ಬೋದು? ನಮಃ. ಗುರುಗಳ ಉಪದೇಶಕ್ಕೆ ನಾವು ಕೊಡಬಹುದಾಗಿರುವಂಥ ಕಾಣಿಕೆ ಏನು? ಹಣವನ್ನು ಕೊಡೋಣವೇ? ಪಂಚೆ, ಹಣ್ಣು ಏನೂ ಬೇಡ. ಅವರ ಉಪದೇಶವನ್ನು ಅರ್ಥ ಮಾಡಿಕೊಂಡು ನಾವು ಧನ್ಯರಾದರೆ ಅಷ್ಟರಿಂದಲೇ ಗುರುಗಳಿಗೆ ಸಂತೋಷವಾಗುತ್ತದೆ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತ ರೂಪಿಣಿ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ವೇದಾಂತ ದರ್ಶನದ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳನ್ನು, ಅಜ್ಞಾನವನ್ನು ಎಲ್ಲವನ್ನೂ ನಾಶ ಮಾಡಿ ಜ್ಞಾನದ ಬೆಳಕನ್ನು ಅನುಗ್ರಹ ಮಾಡಿರುವ ಏಕೈಕ ಜಗದ್ಗುರುಗಳೆಂದರೆ ಭಗವಾನ್ ಶಂಕರರು. ಇಂಥ ವೇದಾಂತ ಗುರುಗಳಾಗಿರುವ ಸರ್ವತಂತ್ರ ಸ್ವತಂತ್ರರು, ಬ್ರಹ್ಮಾತ್ಮ ತತ್ವನಿಷ್ಠರು, ಪೂಜ್ಯರು ಆಗಿರುವಂಥ ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪಾದ ಪದ್ಮಗಳಿಗೆ ನಮಸ್ಕಾರ ಎನ್ನುವಂಥ ಒಂದು ಶ್ಲೋಕವನ್ನು ಒಬ್ಬರು ಮಹಾತ್ಮರು ಮಾಡಿದ್ದಾರೆ. ಈ ಶ್ಲೋಕವನ್ನು ನಾವೆಲ್ಲರೂ ಗೊತ್ತು ಮಾಡಿಕೊಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಆರಾಧನೆ ಮಾಡುತ್ತಾ ಧನ್ಯರಾಗೋಣ ಎಂದು ತಿಳಿಸುತ್ತಾ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಎಲ್ಲ ಗಟ್ಟಿ ಮಾಡಿಬಿಡಿ. ಸರ್ವತಂತ್ರ ಸ್ವತಂತ್ರಾಯ ಸದಾತ್ಮಾದ್ವೈತ ರೂಪಿಣಿ ಶ್ರೀಮತೆ ಶಂಕರಾರ್ಯಾಯ ವೇದಾಂತ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.